ಶಿವಕುಮಾರ್ ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲೇ ಓದ್ದವರು. BA, MA, PhD ಎಲ್ಲ ಇಲ್ಲೇ ಮಾಡಿರೋದು. ಮತ್ತೆ ಅವರ ಕುಟುಂಬ ರಾಜಕಾರಣದ ಕುಟುಂಬ ಆದದರಿಂದ ನಮ್ಮ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಪ್ರತಿಯೊಬ್ಬರೂ ಕೂಡ ನಮ್ಮ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಬೇಕು. ಅದೇ ನಿಜವಾದಂಥ ಶಿಕ್ಷಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಯಾಕೆ ಗಟ್ಟಿಯಾಗಿದೆ, ಅಸಮಾನತೆ ಯಾಕೆ ನಿರ್ಮಾಣ ಆಗಿದೆ, ಚಿತ್ರಣ ವ್ಯವಸ್ಥೆ ಯಾಕೆ ಬಂತು, ಎಲ್ಲಿಂದ ಸ್ವಲ್ಪ ಪ್ರಾರಂಭ ಆಯಿತು, ಇದ್ರ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು, ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದನ್ನು ತಿಳ್ಕೊಳ್ಳದೆ ಹೋದರೆ ನಾನು ವೈಚಾರಿಕ ಮತ್ತು ವೈಜ್ಞಾನಿಕ ಐತಿಹಾಸಿಕ ಜ್ಞಾನವನ್ನು ಪಡ್ಕೊಂಡಿದ್ದೀನಿ ಅಂತಕ್ಕಂಥ ಪರಿಸ್ಥಿತಿ ನಮಗೆ ಇರೋದಿಲ್ಲ. ಅದಕ್ಕೆ ವೈಚಾರಿಕ ವೈಜ್ಞಾನಿಕ ಶಿಕ್ಷಣ ಸಿಕ್ಕದೇ ಹೋದರೆ ಸಮಾಜವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ನಾವೆಲ್ಲರೂ ಕೂಡ ಈ ಸಮಾಜದಲ್ಲಿರ್ತಕ್ಕಂಥ ಮೌಢ್ಯಗಳು ಕಂದಾಚಾರಗಳಿಗೆ ಬಲಿಯಾಗ್ಬಿಡ್ತೀವಿ, ದಾಸರಾಗ್ಬಿಡ್ತೀವಿ. ಈಗ ಒಂದು ಉದಾಹರಣೆಯನ್ನು ನಿಮಗೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಗುಲಾಮಗಿರಿ ಮನಸ್ಥಿತಿ ಯಾಕಿರ್ತದೆ ನಮ್ಮಲ್ಲಿ? ಗುಲಾಮಗಿರಿ ಮನಸ್ಥಿತಿ ಯಾಕಿರ್ತದೆ? ಶತಶತಮಾನಗಳಿಂದ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಗುಲಾಮಗಿರಿಯನ್ನು ಅನುಭವಿಸಿರ್ತಕ್ಕಂಥದ್ದು, ಅಸ್ಪೃಶ್ಯತೆಯನ್ನು ಅನುಭವಿಸಿರ್ತಕ್ಕಂಥದ್ದು. ಈ ಕಾರಣಕ್ಕಾಗಿ ಗುಲಾಮಗಿರಿ ಮನಸ್ಥಿತಿ ನಮ್ಮಲ್ಲಿ ಮನೆ ಮಾಡಿದೆ ಅಂತಕ್ಕಂಥದ್ದನ್ನು ತಿಳ್ಕೋಬೇಕು. ಈಗ ಒಬ್ಬ ಮೇಲ್ಜಾತಿಯವನು ಬಡವ ಬಂದರೂ ಕೂಡ ಅವನು ಬಂದಾಗ ನಾವು ಏನು ಸ್ವಾಮಿ ಅಂತೇಳಿ ನಮಸ್ಕಾರ ಮಾಡ್ತೀವಿ. ಅದೇ ಒಬ್ಬ ದಲಿತ ಜನಾಂಗಕ್ಕೆ ಸೇರಿದವನು ಶ್ರೀಮಂತನಾಗಿದ್ದರೂ ಕೂಡ ವಿದ್ಯಾವಂತನಾಗಿದ್ದರೂ ಕೂಡ ಅವನನ್ನು ಏಕವಚನದಲ್ಲಿ ಮಾತಾಡಿಸ್ತಕ್ಕಂಥ ಮನೋಪ್ರವೃತ್ತಿಯನ್ನು ಪ್ರದರ್ಶನ ಮಾಡ್ತೀವಿ. ಇದು ಯಾಕಪ್ಪ ಅಂತಂದ್ರೆ
ಗುಲಾಮ್ಗಿರಿ ಮನಸ್ಥಿತಿ ಇರೋದ್ರಿಂದ ಹಿಂಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಇಬ್ಬರನ್ನು ಮೇಲ್ಜಾತಿಯ ಬಡವ, ದಲಿತ ಜಾತಿಯ ಶ್ರೀಮಂತ, ಇವರಿಬ್ಬರಿಗೂ ಸಾಮಾಜಿಕವಾಗಿ ಸಮಾನತೆ ಬಂದಿರಲ್ಲ. ಆ ಸಮಾನತೆ ನಮ್ಮ ಮನಸ್ಥಿತಿನಲ್ಲೂ ಕೂಡ ಇರ್ತದೆ. ಎಲ್ಲಿವರೆಗೆ ನಾವು ಈ ಗುಲಾಮ್ಗಿರಿಯ ಮನಸ್ಥಿತಿಯನ್ನ ಕಿತ್ತೊಗೆಯಲ್ಲ ಅಲ್ಲಿವರೆಗೆ ಇದು ಹೀಗೇ ಇರ್ತದೆ ಅಲ್ವಾ? ನಮ್ಗೆ ಗೊತ್ತಿಲ್ಲೇನೆ ನಮಸ್ಕಾರ ಮಾಡ್ತೀವಿ, ಗೊತ್ತಿಲ್ಲದೇ ಏಕವಚನದಲ್ಲಿ ಮಾತಾಡ್ತೀವಿ ಅಥವಾ ತುಚ್ಛವಾಗಿ ಮಾತಾಡ್ತೀವಿ. ಇದು ಸಮಾಜದಲ್ಲಿರ್ತಕ್ಕಂಥ ವ್ಯವಸ್ಥೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಬಹಳ ಜನರಿಗೆ ಕೆಲವರಿಗೆ ಧ್ವನಿ ಇದೆ, ಕೆಲವರಿಗೆ ಧ್ವನಿ ಇಲ್ಲ. ಶಿವಕುಮಾರ್ ಒಬ್ಬ ಪತ್ರಕರ್ತ ಆದ್ರಿಂದ ಅದು ಇಂಗ್ಲಿಷ್ ಪತ್ರಿಕೆ ಇಂಡಿಯನ್ ಎಕ್ಸ್ಪ್ರೆಸ್, ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್, ಅಲ್ಲಿ ಉಪಸಂಪಾದಕ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ದಲಿತರು ಇವರು ಅವರೇ ಶಿವಕುಮಾರ ಪ್ರಸ್ತಾಪ ಮಾಡದಂತೆ ನೋಡಿ ಎಷ್ಟೊಂದು ತುಮುಲದಲ್ಲಿದ್ದರು. ಅವರು ಕೆಲಸಕ್ಕೆ ಸೇರ್ಕೊಂಡ ಮೇಲೆ 7 ವರ್ಷದ ನಂತರ ಸರ್ಕಾರಿ ನೌಕರಿ ಸಿಕ್ತು ಅಂತೇಳಿ ಸರ್ಕಾರಿ ನೌಕರಿ ಸೇರ್ಕೊಳ್ಳಿಕ್ಕೆ ಹೊರಟುಬಿಟ್ಟಿದ್ರು. ಬಹಳ ಅಪರೂಪ ದಲಿತರು ಪತ್ರಕರ್ತರಾಗ್ತಕ್ಕಂಥದ್ದು, ಬಹಳ ಅಪರೂಪ. ಕಾರಣ ಯಾಕಪ್ಪ ಅಂತಂದ್ರೆ, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತವರು ಅವ್ರಿಗೆ ಒರಿಜಿನಲ್ ಥಾಟ್ಸ್ ಇತ್ತು. ಅವರು ಒಬ್ರು ಮೇಧಾವಿ, ಹಾಗಾಗಿ ಅವರು ಪತ್ರಕರ್ತರಾಗಿದ್ರು. ಮಹಾತ್ಮ ಗಾಂಧೀಜಿಯವರು ಪತ್ರಕರ್ತರಾಗಿದ್ರು. ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರು ಹಾಕೊಟ್ಟಂತ ದಾರಿ ಇದೆಯಲ್ಲ, ಮಾರ್ಗ, ಆ ಮಾರ್ಗದಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಅದನ್ನ ಶಿವಕುಮಾರ್ ಅವರು ಮಾಡ್ಕೊ ಬಂದಿದ್ದಾರೆ ಅಂತಕ್ಕಂಥ ಹೇಳಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೆ. ನನ್ನ ಜೊತೆಯಲ್ಲಿ ಅನೇಕ ಸಾರಿ ಚರ್ಚೆ ಮಾಡಿದ್ದಾರೆ. ನನ್ನ ರೂಮ್ ಬಂದು ಬೆಳಿಗ್ಗೆನೆ ಚರ್ಚೆ ಮಾಡೋದು. ಅವರು ಪತ್ರಿಕೋದ್ಯಮದ ಬಗ್ಗೆ ಮಾತಾಡ್ತಿರ್ಲಿಲ್ಲ. ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಜಾತಿ ವ್ಯವಸ್ಥೆ ಇದೆಯಲ್ಲ, ಇದ್ರ ಬಗ್ಗೆನೇ ಹೆಚ್ಚಾಗಿ ಮಾತಾಡ್ತಾ ಇದ್ದರು. ಅದು ಪ್ರತಿಯೊಬ್ಬರು ಕೂಡ ಮಾತಾಡಬೇಕು. ದಲಿತರಾದವರು ನಾವು ಯಾಕೆ ಹಿಂಗಾಗಿದ್ದೀವಿ ಅಂತಕ್ಕಂಥ ಅದಕ್ಕೆ ಪರಿಹಾರ ಏನು ಅಂತಕ್ಕಂಥ ಚಿಂತನೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ನಾನು ಯಾಕಪ್ಪ ಅವಿದ್ಯಾವಂತನಾಗಿದ್ದೇನೆ, ನಾನು ಯಾಕೆ ಬಡವನಾಗಿದ್ದೇನೆ, ನನಗೆ ಯಾಕೆ ಸೂರಿಲ್ಲ, ನನಗೆ ಯಾಕೆ 2 ಹೊತ್ತು ಊಟ ಇಲ್ಲ, ನಾನು ಯಾಕೆ ಅವಿದ್ಯಾವಂತನಾಗಿದ್ದೇನೆ, ಈ ಥರದ ಯೋಚನೆಗಳನ್ನೆಲ್ಲ ಮಾಡಬೇಕು. ಅಥವಾ ಈ ಸಮಾಜದಲ್ಲಿ
ಬಹುಸಂಖ್ಯಾತ ಜನ ಯಾಕೆ ಬಡತನದಿಂದ ಕೂಲಿ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕಾಗ್ತದೆ. ಇದು ಯೋಚನೆ ಮಾಡಿದಾಗ್ಲೇ ಇದಕ್ಕೆ ಪರಿಹಾರ ಸಿಗಲಿಕ್ಕೆ ಸಾಧ್ಯತೆ ಆಗ್ತದೆ. ಆ ಪರಿಹಾರ ಸಿಕ್ಕಿದಾಗ ನಮಗೆ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ಶಿವಕುಮಾರ್ ಮಾಡಿದ್ದಾರೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. ಮಹದೇವಪ್ಪನವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ನಾನು ಮತ್ತೆ ಅವನ್ನೆಲ್ಲ ಪ್ರಸ್ತಾಪ ಮಾಡಕ್ಕೆ ಹೋಗೋದಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.